ಕ್ಯಾನ್ಸರ್ 1 ಮತ್ತು 2ನೇ ಸ್ಟೇಜ್ನಲ್ಲಿ ಕೆಲವು ಎಚ್ಚರಿಕೆಯನ್ನು ನೀಡುತ್ತೆ. ನೀವು ನಿರ್ಲಕ್ಷ್ಯ ಮಾಡಿದಲ್ಲಿ ನಿಮಗೆ ಗೊತ್ತಿಲ್ಲದೆ ಹಾಗೆ 3ನೇ ಸ್ಟೇಜ್ನ ತಲುಪಿ ಚಿಕಿತ್ಸೆ ಕಷ್ಟವಾಗುತ್ತೆ ಮತ್ತು ದುಬಾರಿ ಆಗುತ್ತೆ. ಕೊನೆಯ ಹಂತವನ್ನು ತಲುಪಿದರೆ ಯಾರೂ ಸಹ, ನೀವು ಎಷ್ಟೇ ಹಣವಂತರಾದರೂ ಸಹ ನಿಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ. 1 ಮತ್ತು 2ನೇ ಸ್ಟೇಜ್ಗಳಲ್ಲಿ ಎಚ್ಚೆತ್ತರೆ ಕ್ಯಾನ್ಸರ್ ದವಡೆಯಿಂದ ಪಾರಾಗಬಹುದು. ಚಿಕಿತ್ಸೆ ಸುಲಭ ಮತ್ತು 90% ರಿಕವರಿ ಚಾನ್ಸಸ್ ಇರುತ್ತೆ. ಕ್ಯಾನ್ಸರ್ ಬಗ್ಗೆ ಅಷ್ಟೊಂದು ಭಯ ಬೇಡ, ಎಚ್ಚರಿಕೆ ಇರಲಿ. ಆದಷ್ಟು ಕ್ಯಾನ್ಸರ್ ಬರದೇ ಇರೋ ಥರ ನೋಡ್ಕೊಳ್ಳಿ. ಕ್ಯಾನ್ಸರ್ ಅಡ್ವಾನ್ಸ್ ಸ್ಟೇಜ್ಗೆ ಹೋದಾಗ ಮಾತ್ರ ಅದು ಡೇಂಜರಸ್ ಹೊರತು ಈಗ 1ನೇ ಸ್ಟೇಜ್ 2ನೇ ಸ್ಟೇಜ್ಗೆಲ್ಲ ಟ್ರೀಟ್ಮೆಂಟ್ ಇದೆ. ಅದರಿಂದ ನೀವು ಎಷ್ಟು ಬೇಗ ನಾವು ಕ್ಯಾನ್ಸರ್ನ ಕಂಡುಹಿಡಿತೀವೋ ಅಷ್ಟು ಬೇಗ ಅದಕ್ಕೆ ಒಳ್ಳೆಯ ಟ್ರೀಟ್ಮೆಂಟ್ ಸಿಗುತ್ತೆ. ಸಾಯುವ ಸಂಭವಗಳು ತುಂಬ ಕಡಿಮೆ ಇರುತ್ತೆ. ಈಗ ಕ್ಯಾನ್ಸರ್ ಅನ್ನೋದನ್ನ ನಾವು ಸುಲಭವಾಗಿ ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ ನೋಡಿ. ಈಗ ನೀವು ಒಂದು ಮನೆನ ಕಟ್ಟಬೇಕಾಗುತ್ತೆ ಅಂತ ತಿಳ್ಕೊಳ್ಳಿ. ಆ ಮನೆಗೆ ಇಷ್ಟೇ ಇಟ್ಟಿಗೆಗಳು ಹಾಕಬೇಕು ಅಂತಿರುತ್ತೆ. ಅಷ್ಟು ಇಟ್ಟಿಗೆಗಳು ಹಾಕಿ ಆ ಮನೆನ ಸುಂದರವಾಗಿ ಕಾಣೋ ಥರ ಮಾಡ್ತೀವಿ. ಅದು ಬಿಟ್ಬಿಟ್ಟು ನನ್ನ ಹತ್ರ ದುಡ್ಡಿದೆ, ಇನ್ನೊಂದು 10,000 ಇಟ್ಟಿಗೆ ಎಕ್ಸ್ಟ್ರಾ ಹಾಕು ಅಂತಂದ್ರೆ ಏನಾಗುತ್ತೆ? ಮನೆ ಸರಿಯಾಗಿ ಬರುತ್ತಾ? ಇದು ಅದೇ ಥರ ನಮ್ಮ ದೇಹದಲ್ಲಿ ನಡೆಯುತ್ತೆ. ಈ ಮಾಮೂಲಿ ಸೆಲ್, ಈ ಕ್ಯಾನ್ಸರ್ ಸೆಲ್ಗೆ ಏನಪ್ಪ ಡಿಫ್ರೆನ್ಸ್ ಅಂದರೆ, ಈ ಕ್ಯಾನ್ಸರ್ ಸೆಲ್ಲು ಜಾಸ್ತಿ ವೇಗವಾಗಿ ಬೆಳೆಯುತ್ತೆ. ಅಂದರೆ ನಮ್ಗೆ ರಿಕ್ವೈರ್ಡ್ ನಂಬರ್ಗಿಂತ ಜಾಸ್ತಿ ಆಗುತ್ತೆ. ಅದರ ಸೈಜ್ ಜಾಸ್ತಿ ಇರುತ್ತೆ, ಶೇಪ್ ಚೇಂಜ್ ಆಗುತ್ತೆ. ಈ ರೀತಿ ಬೆಳೆಯುವುದೇ ಕ್ಯಾನ್ಸರ್ ಅಥವಾ ಟ್ಯೂಮರ್. ಇದು ಬೇರೆ ಕಡೆಗೆ ಸ್ಪ್ರೆಡ್ ಆಗುತ್ತೆ, ಅದು ಬೆಳೆದಿದ್ದ ಜಾಗದಲ್ಲಿ ಇರಲ್ಲ. ಈ ಬೇರೆ ಕಡೆಗೆ ಸ್ಪ್ರೆಡ್ ಆಗೋದ್ರಿಂದ ನಾವು ಮೆಟಾಸ್ಟಾಸಿಸ್ ಅಂತ ಕರಿತೀವಿ. ಈ ಮೆಟಾಸ್ಟಾಸಿಸ್ ಅಂದರೆ ಏನಪ್ಪ ಅಂತಂದರೆ, ನಿಮ್ಗೆ ಸುಲಭವಾಗಿ ಹೇಳ್ಬೇಕು ಅಂತಂದರೆ, ಈಗ ಒಂದು ಪಾರ್ಥೇನಿಯಂ ಗಿಡ, ಆ ಪಾರ್ಥೇನಿಯಂ ಗಿಡ ಒಂದು ಕಡೆ ಬೆಳೆಯುತ್ತೆ. ಅದು ಬೆಳೆದ ಕಡೆ ಇರುತ್ತಾ, ಅದು ಬೆಳ್ಕೊಂಡು ಇಡೀ ಏರಿಯಾನೇ ಸೇರ್ಕೊಂಡು ಬಿಡುತ್ತೆ. ಕ್ಯಾನ್ಸರ್ಲಿ ಮುಖ್ಯವಾಗಿ 2 ಟೈಪ್ ಇದೆ. ಒಂದು ಬಿನೈನ್ ಅಂತೇಳಿ. ಬಿನೈನ್ ಅಂತ ಅಂದರೆ ಅದು ಬರೀ ಕ್ಯಾನ್ಸರ್ ಸೆಲ್ಸ್ ಜಾಸ್ತಿ ಆಗುತ್ತೆ, ಆದರೆ ಇದಕ್ಕೆ ಮೆಟಾಸ್ಟಾಸಿಸ್ ಆಗೋ ಪವರ್ ಇರೋಲ್ಲ. ಅದರಿಂದ ಇದು ಜೀವಕ್ಕೆ ಅಪಾಯ ಮಾಡೋ ಸಾಧ್ಯತೆಗಳು ತುಂಬ ಕಡಿಮೆ. ಆದರೆ ಈ ಮ್ಯಾಲಿಗ್ನೆಂಟ್ ಅಂತ ಇರುತ್ತೆ 2ನೇದು, ಅಥವಾ ಕಾರ್ಸಿನೋಮ್ ಅಂತ ಇರುತ್ತೆ. ಇವುಗಳೇನು ಮಾಡ್ತವೆ, ಇವು ಮೆಟಾಸ್ಟಾಸಿಸ್ ಆಗೋ ಚಾನ್ಸಸ್ಗಳು ತುಂಬ ಜಾಸ್ತಿ. ಅವು ಬೆಳೆದ ಕಡೆನೇ ಇರಲ್ಲ. ಫಸ್ಟ್ ಲಿಂಫ್ ನೋಡ್ಸ್ ಹೋಗ್ತವೆ, ಲಿಂಫ್ ನೋಡ್ಸಿಂದ ಬ್ಲಡ್ಗೆ ಸೇರ್ಕೊಂಡು ಇಡೀ ಶರೀರವನ್ನು ವ್ಯಾಪಿಸ್ಬಿಡ್ತವೆ. ಒಂದು ಮೂಲಗಳ ಪ್ರಕಾರ ಕ್ಯಾನ್ಸರ್ ಹೇಗೆ ಬರುತ್ತೆ ಅನ್ನೋದು ಇನ್ನೂ 100% ಗೊತ್ತಾಗಿಲ್ಲ. ಈ ಕೆಲವು ಕಾರಣಗಳಿಂದ ಬರ್ಬೋದು ಅಂತ ನಾವು ಲಿಸ್ಟ್ ಮಾಡಿದ್ದೀವಿ ಅಷ್ಟೇ. ಆ ಲಿಸ್ಟ್ಗಳಿಂದ ಕ್ಯಾನ್ಸರ್ ಬರುವುದು ಜಾಸ್ತಿ. ಕ್ಯಾನ್ಸರ್ ನಮಗೆ ಯಾವ್ಯಾವ ರೀತಿ ಎಚ್ಚರಿಕೆ ಗಂಟೆಗಳನ್ನ ಕೊಡುತ್ತೆ ಅಂತ, ಈಗ ಮೊದಲನೇದು, ಬಾಯಿಯಲ್ಲಿ ಕಟ್ಟಾಗಿರೋ ರೀತಿ ಯಾವುದೇ ನೋವಿಲ್ಲದೆ ಬಹಳ ದಿನಗಳಿಂದ ಇರುವುದು. ಬಾಯಿಯಲ್ಲಿ ಗಡ್ಡೆ ನೋವಿಲ್ಲದೆ ಬಹಳ ದಿನಗಳಿಂದ ಇದ್ದು ನಿಧಾನವಾಗಿ ದಪ್ಪವಾಗ್ತಾ ಹೋಗೋದು. ಬಾಯಿಯ ಒಳಗೆ ಬಣ್ಣದಲ್ಲಿ ವ್ಯತ್ಯಾಸವಾಗುವುದು. ಖಾರ ತಿಂದಾಗೆ ಆಗುವುದು. ವಿಪರೀತ ಖಾರ ಆಗುತ್ತೆ ತಿಂದರೆ. ಸ್ವಲ್ಪ ಖಾರ ಆಯಿತು ಅಂತ ನೀವು ಗಾಬರಿ ಆಗೋದೇನು ಬೇಡ, ಕೆಲವು ಸಲ ಆಗುತ್ತೆ. ಯಾವಾಗಲೂ ಆಗ್ತಾಯಿದ್ರೆ, ತುಂಬ ಆಗ್ತಾಯಿದ್ರೆ ಸ್ವಲ್ಪ ತಲೆ ಕೆಡಿಸ್ಕೋಬೇಕಾಗುತ್ತೆ. ಬಾಯಿಯನ್ನು ಪೂರ್ತಿ ಓಪನ್ ಮಾಡದ ರೀತಿ ಆಗುತ್ತೆ. ನಿಮಗೆ ಪೂರ್ತಿ ಓಪನ್ ಮಾಡೋಕ್ಕಾಗಲ್ಲ. ಅವ್ರು ಸ್ವಲ್ಪನೇ ಓಪನ್ ಮಾಡಿ ಸ್ವಲ್ಪ ಬಾಯಿ ಅಗಲಿಸಿ ಮಾತಾಡ್ತಿರ್ತಾರೆ, ತಿಂತಿರ್ತಾರೆ. ದವಡೆ ಕೆಳಗಡೆ ಸ್ವಲ್ಪ ಗಡ್ಡೆಗಳ ರೀತಿ ಆಗುತ್ತೆ. ಇದು ಬಾಯಿ ಕ್ಯಾನ್ಸರ್ಗಳ ಲಕ್ಷಣ. ನಿಪ್ಪಲ್ನಿಂದ ಹಾಲು ಅಥವಾ ನೀರಿನ ರೀತಿಯಲ್ಲಿ ಸೋರ್ತಾ ಇರುತ್ತೆ. ನಿಪ್ಪಲ್ ಒಂದು ಕಡೆ ವಾಲಿರುತ್ತೆ. ಬ್ರೆಸ್ಟನ್ನು ಸ್ವತಃ ನೀವೇ ಪರೀಕ್ಷೆ ಮಾಡಿಕೊಂಡಾಗ ಗಂಟುಗಳ ರೀತಿಯಲ್ಲಿ ಸಿಗುತ್ತೆ. ಕಂಕುಳ ಕೆಳಗಡೆ ಸಣ್ಣ ಸಣ್ಣ ಗಡ್ಡೆಗಳಾಗುತ್ತವೆ. ಇವು ಬ್ರೆಸ್ಟ್ ಕ್ಯಾನ್ಸರ್ನ ಲಕ್ಷಣ. ದೀರ್ಘಕಾಲದವರೆಗೆ ಇದ್ದರೆ ನೀವು ಕ್ಯಾನ್ಸರ್ ಇರ್ಬೋದು ಅಂತ ಡೌಟ್ ಪಡಬೇಕಾಗುತ್ತೆ. ನೀವು ಇಲ್ಲಿ ಯಾವುದೇ ಲಕ್ಷಣಗಳು ಈ ರೀತಿ ನಿಮಗೆ ಜಾಸ್ತಿ ಕಾಣಿಸ್ತು ಅಂತ ಅಂದರೆ ಕೂಡಲೇ ಡಾಕ್ಟ್ರನ್ನ ಕಂಡು ನೀವು ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಮೊದಲು ಸಿಂಪಲ್ಲಾಗಿ ನಿಮಗೆ ಬಯಾಪ್ಸಿ ಅಂತ ಮಾಡ್ತಾರೆ. ಅದರಲ್ಲಿ ಕನ್ಫರ್ಮ್ ಆದರೆ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಟೆಸ್ಟ್ಗಳನ್ನ ಮಾಡ್ತಾರೆ. ಮೊದಲು ಬಯಾಪ್ಸಿ ಮಾಡೋದಕ್ಕೆ ನಿಮಗೆ ತುಂಬ ಏನು ಖರ್ಚಾಗಲ್ಲ. ಅದರಿಂದ ಬಯಾಪ್ಸಿ ಮಾಡಿಸಿ ಕನ್ಫರ್ಮ್ ಮಾಡ್ಕೊಳ್ಳಿ. ಯೋನಿಯಿಂದ ಅನ್ಯೂಶುವಲ್ ಅಂದರೆ ಬೇರೆ ಬೇರೆ ಕಾರಣಗಳಿಂದ ಆಗೋದು ಓಕೆ, ಆದರೆ ಕಾರಣವಿಲ್ಲದೆ ಹೆಚ್ಚು ರಕ್ತಸ್ರಾವ ಮತ್ತು ಪದೇ ಪದೇ ರಕ್ತಸ್ರಾವವಾಗುತ್ತಿದ್ದರೆ ಗರ್ಭಕೋಶದ ಕೊರಳ ಕ್ಯಾನ್ಸರ್ ಆಗಿರ್ಬೋದು. ದೀರ್ಘಕಾಲದ ಕೆಮ್ಮು, ಧ್ವನಿಯಲ್ಲಿ ಬದಲಾವಣೆ, ಲಂಗ್ ಕ್ಯಾನ್ಸರ್ ಅಥವಾ ಥೈರಾಯ್ಡ್ ಕ್ಯಾನ್ಸರ್ ಆಗಿರ್ಬೋದು. ಯಾವುದೇ ಜಾಗದಲ್ಲಿ ನೋವಿಲ್ಲದೆ, ಕಾರಣವಿಲ್ಲದೆ ನಿಧಾನವಾಗಿ ದಪ್ಪವಾಗುತ್ತಿರುವ ಗಡ್ಡೆಗಳು. ಈ ಗಡ್ಡೆಗಳನ್ನು ಮುಟ್ಟಿ ನೋಡಿದ್ರೆ ಸ್ಟೋನ್ ಹಾರ್ಡ್ ಅಂದರೆ ಕಲ್ಲಿನಷ್ಟೇ ಗಟ್ಟಿಯಾಗಿರ್ತವೆ. ಕಣ್ಣು ಮಂಜಾಗುವುದು, ತಲೆ ಸುತ್ತು, ತಲೆನೋವು,
ಇವು ಬ್ರೈನ್ ಕ್ಯಾನ್ಸರ್ನ ಲಕ್ಷಣಗಳಾಗಿರ್ತವೆ. ಇವು ಜಾಸ್ತಿ ದಿನ ಇರಬೇಕು. ಒಂದೆರಡು ದಿನಕ್ಕೆಲ್ಲ ಬಂದರೆ ಬ್ರೈನ್ ಕ್ಯಾನ್ಸರ್ ಆಗಿ ಹೋಗ್ಬಿಡ್ತಲ್ಲಪ್ಪ ನನಗೆ ಅಂತ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸ್ವಲ್ಪ ಎಚ್ಚರ ವಹಿಸಿ. ಜಾಸ್ತಿ ದಿನ ಇದ್ದಷ್ಟು ಇದು ಕ್ಯಾನ್ಸರ್ನ ಲಕ್ಷಣಗಳು ಜಾಸ್ತಿ ಇರುತ್ತೆ. ಕಾರಣವಿಲ್ಲದೆ ಸದಾ ಹೊಟ್ಟೆ ನೋವು ಕರುಳಿನ ಕ್ಯಾನ್ಸರ್ ಕೂಡ ಆಗಿರ್ಬೋದು. ಲಿವರ್ ದೊಡ್ಡದಾಗಿ ನೀವು ಕೈಯಿಂದ ಮುಟ್ಟಿ ತಡಕಿದರೆ ಅದರ ಎಡ್ಜಸ್ ನಿಮ್ಮ ಕೈಗೆ ತಾಗುತ್ತೆ. ನಿಮಗೆ ಗೊತ್ತಾಗ್ಬಿಡುತ್ತೆ. ಲಿವರ್ ಜಾಗದಲ್ಲಿ ನೀವು ಟಚ್ ಮಾಡಿದ್ರೆ ಲಿವರ್ ದೊಡ್ಡದಾಗಿರೋದು, ಲಿವರ್ ಸೈಜ್ ದೊಡ್ಡದಾಗಿದೆ ಅಂತೇಳಿ ನಿಮ್ಮ ಕೈಗೇನೆ ತಾಗುತ್ತೆ. ಅದನ್ನ ಎಡ್ಜ್ಗಳನ್ನ ನೀವು ಈಸಿಯಾಗಿ ಕಂಡಿಡ್ಕೋಬೋದು. ರೆಕ್ಟಮ್ನಿಂದ ಪದೇ ಪದೇ ರಕ್ತಸ್ರಾವ, ಪೈಲ್ಸ್ ಇದ್ದರೆ ಓಕೆ, ಇಲ್ದೇ ಈ ರೀತಿ ಆಗ್ತಾ ಇದ್ರೆ ಒಂದು ಜ್ಞಾಪಕ ಇಟ್ಕೊಂಡಿರಿ, ತುಂಬ ದಿನದಿಂದ ಇರಬೇಕು. ಒಂದೆರಡು ದಿನಕ್ಕೆಲ್ಲ ನೀವು ಗಾಬರಿ ಆಗೋದು ಬೇಡ. ಕೆಮ್ಮಿನ ಜೊತೆ ರಕ್ತ ಮಿಶ್ರಿತ ಕಫ ಬಂದರೆ ವಾಂತಿಯ ಜೊತೆ ರಕ್ತ ಬರ್ಬೋದು. ಕಿಡ್ನಿ ಸ್ಟೋನ್ಸ್ ಇಲ್ಲದೆ ಯೂರ್ನಲ್ಲಿ ರಕ್ತ ಬರ್ಬೋದು. ಸುಮಾರು ದಿನಗಳಿಂದ ಎಲ್ಲೇ ಚಿಕಿತ್ಸೆ ಕೊಟ್ಟರೂ ವಾಸಿಯಾಗದ ಜ್ವರ ಮತ್ತು ನೋವುಗಳು. ಬೆಳಿಗ್ಗೆ ಎದ್ದ ತಕ್ಷಣ ಸುಸ್ತು, ಶಕ್ತಿನೇ ಇಲ್ಲ ಅನ್ಸೋದು. ಚೆನ್ನಾಗಿ ನಿದ್ರೆ ಮಾಡಿದರೂ ಸಹ ಇನ್ನೂ ನನಗೆ ಸುಸ್ತು ಅನ್ಸೋದು ಬ್ಲಡ್ ಕ್ಯಾನ್ಸರ್ ಆಗಿರ್ಬೋದು. ಕಾರಣವಿಲ್ಲದೆ ತುಂಬ ತೂಕ ಕಳೆದುಕೊಳ್ಳುತ್ತಿದ್ದೀರಾ ಅಂದರೆ, ಕಾರಣಗಳು ಅಂತ ಅಂದರೆ ಈಗ ಡಯಾಬಿಟಿಸ್ ಇದ್ದರೆ, ಹೈಪರ್ ಥೈರಾಯ್ಡಿಸಮ್ ಇದ್ದರೆ, ಡಿಪ್ರೆಷನ್ ಇದ್ದರೆ ತೂಕ ಕಳ್ಕೊಳ್ಳೋದು ಓಕೆ. ಇವುಗಳನ್ನು ಬಿಟ್ಟು ಕಳ್ಕೊಳ್ತಿದ್ದೀರಾ ಅಂದರೆ ನೀವು ಕ್ಯಾನ್ಸರ್ನ ಸಸ್ಪೆಕ್ಟ್ ಮಾಡ್ಬೋದು. ಮುಟ್ಟು ನಿಂತ ಮೇಲೂ ಮತ್ತೆ ರಕ್ತಸ್ರಾವ ಶುರುವಾದರೆ ಗರ್ಭಕೋಶದ ಕ್ಯಾನ್ಸರ್ ಆಗಿರ್ಬೋದು. ಮಚ್ಚೆಗಳಲ್ಲಿ ಬದಲಾವಣೆ ಅಂದರೆ ಅದರ ಗಾತ್ರ, ಶೇಪು, ಬಣ್ಣ ಅಥವಾ ರಕ್ತ ಬಂದರೆ ಬೇರೆ ಬೇರೆ ಮಚ್ಚೆ ಬೇರೆ ಬೇರೆ ಕಲರ್ ಇದ್ದರೆ, ಈ ರೀತಿಯಾಗಿದ್ದರೆ ಸ್ಕಿನ್ ಕ್ಯಾನ್ಸರ್ ಆಗಿರ್ಬೋದು. ನಿಮಗೆ ಊಟವನ್ನು ನುಂಗಲು ಕಷ್ಟವಾಗ್ತಾ ಇದೆ ಅಂತ ಅಂದರೆ ಗಂಟ್ಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಆಗಿರ್ಬೋದು. ಹೊಟ್ಟೆ 2 ವಾರಕ್ಕಿಂತ ಹೆಚ್ಚು ಉಬ್ಬರಿಸಿಕೊಂಡಿದ್ದರೆ ಓವರಿ ಅಥವಾ ಕರುಳು ಕ್ಯಾನ್ಸರ್ ಆಗಿರ್ಬೋದು. ಮಲದಲ್ಲಿ ರಕ್ತ ಕಪ್ಪು ಅಥವಾ ಕೆಂಪು ಬಣ್ಣಕ್ಕೆ ತಿರುಗುವುದು ದೀರ್ಘಕಾಲದವರೆಗೆ ಇದ್ದರೆ ನೀವು ಕ್ಯಾನ್ಸರ್ ಇರ್ಬೋದು ಅಂತ ಡೌಟ್ ಪಡಬೇಕಾಗುತ್ತೆ. ನೀವು ಯಾವುದೇ ಲಕ್ಷಣಗಳು ಈ ರೀತಿ ನಿಮಗೆ ಜಾಸ್ತಿ ಕಾಣಿಸ್ತು ಅಂತ ಅಂದರೆ ಕೂಡಲೇ ಡಾಕ್ಟ್ರನ್ನ ಕಂಡು ನೀವು ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಟ್ರೀಟ್ಮೆಂಟ್ಗಳು ಏನೇನಿದೆ ಅಂತ ತಿಳ್ಕೊಳ್ಳೋಣ. ಟ್ರೀಟ್ಮೆಂಟ್ ಪಾರ್ಟಿ ಬರೋಣ. ಟ್ರೀಟ್ಮೆಂಟಲ್ಲಿ ರೇಡಿಯೇಷನ್ ಥೆರಪಿ ಏನಪ್ಪ ಅಂತಂದರೆ ಅಲ್ಲಿಗೆ ಹೆಚ್ಚು ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಎಕ್ಸ್ರೇಯನ್ನು ಕ್ಯಾನ್ಸರ್ ಪೀಡಿತವಾಗಿರುವ ಭಾಗಕ್ಕೆ ಫೋಕಸ್ ಮಾಡಿ ಆ ಕ್ಯಾನ್ಸರ್ ಗಡ್ಡೆಗಳನ್ನು ತೆಗೆಯುವುದಾಗಿರುತ್ತದೆ. ಕ್ಯಾನ್ಸರ್ ಸ್ವಲ್ಪ ಹೆಚ್ಚಾದಾಗ ಅದಕ್ಕೆ ಮತ್ತು ಅಲ್ಲಿಂದ ಸ್ಪ್ರೆಡ್ ಆಗೋದಾಗೆ ತಡೆಯಲು ಕೀಮೋಥೆರಪಿ ಅಂತ ಮಾಡಬೇಕಾಗುತ್ತೆ. ಈ ಕೀಮೋಥೆರಪಿ ಅಂತ ಅಂದರೆ ಈ ಕ್ಯಾನ್ಸರ್ ಸೆಲ್ಸ್ನ ಸಾಯಿಸುವಂಥ ಔಷಧಿಗಳನ್ನ ಇಂಜೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಸರ್ಜರಿ. ಈಗ ಕ್ಯಾನ್ಸರ್ ಒಂದೇ ಭಾಗದಲ್ಲಿದೆ, ಅದನ್ನು ಸರ್ಜರಿಯಿಂದ ನಾವು ತೆಗೆದಾಕಿದ್ರೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಅದನ್ನು ಸರ್ಜರಿಯಿಂದ ತೆಗಿಬೋದು. ಮತ್ತು ಹಾರ್ಮೋನಲ್ ಥೆರಪಿ ಇದೆ. ಕೆಲವು ಹಾರ್ಮೋನ್ಸಿಂದ ಈ ಕ್ಯಾನ್ಸರ್ಗಳು ಬರುವುದರಿಂದ ಹಾರ್ಮೋನ್ಸ್ ಜಾಸ್ತಿ ಆದಲ್ಲಿ ಕಡಿಮೆ ಆದಲ್ಲಿ ಅದನ್ನು ಪರೀಕ್ಷೆ ಮಾಡಿಕೊಂಡು ಹಾರ್ಮೋನ್ ಥೆರಪಿ ನೀಡಬೇಕಾಗುತ್ತದೆ. ಆಮೇಲೆ ಕೊನೆಯದಾಗಿ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಏನಪ್ಪ ಅಂತಂದರೆ ಈಗ ಯುದ್ಧದಲ್ಲಿ ಬಳಸುವ ಹಾಗೆ ಸರ್ಜಿಕಲ್ ಸ್ಟ್ರೈಕ್ ಅಂತಾರಲ್ಲ, ಆ ರೀತಿ ಎಲ್ಲಿ ಈ ಕ್ಯಾನ್ಸರ್ ಸೆಲ್ಸ್ ಇದೆ ಅಲ್ಲಿಗೆ ಫೋಕಸ್ ಮಾಡಿ ಆ ಕ್ಯಾನ್ಸರ್ ಸೆಲ್ಸ್ಗಳನ್ನು ಸಾಯಿಸುವುದು.